ವಾವ್, ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿ ಸುನಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪವಿತ್ರ. ಲೊಕೇಶನ್ ನೋಡ್ತಾ ಇದ್ರಾ? ಗೆಸ್ ಮಾಡಿ ಎಲ್ಲಿದ್ದೀವಿ ಅಂತ. ಎಸ್, ಡೈಲಿ ಆ ಆಫೀಸ್ ಸ್ಟ್ರೆಸ್ಸು, ಬೆಂಗಳೂರು ಟ್ರಾಫಿಕ್ಗೆ ಬ್ರೇಕ್ ಹಾಕಿ ನಾವಿವತ್ತು ಬರ್ತಿದ್ದೀವಿ ಡೈರೆಕ್ಟಾಗಿ ವಾಯ್ನಾಡ್ಗೆ. ಆ ಗುಂಡ್ಲುಪೇಟೆ ಫಾರೆಸ್ಟ್ ಕ್ರಾಸ್ ಮಾಡ್ಬೇಕಾದ್ರೆ ಕಾಡಿನ ಮಧ್ಯೆ ಆನೆಗಳು ಸಿಕ್ತು. ಹತ್ರದಿಂದ ನೋಡೋಕ್ಕೆ ಒಂಥರ ಭಯ ಮತ್ತು ರೋಮಾಂಚನ. ಗೈಸ್, ವಿ ಆರ್ ಆನ್ ದ ವೇ ಟು ವಾಯ್ನಾಡ್. ವೆದರ್ ಅಂತೂ ಔಟ್ ಆಫ್ ದ ವರ್ಲ್ಡ್ ಇದೆ ಗುರು. ಡ್ರಾಪ್ ಎ ಕಮೆಂಟ್ ಇಫ್ ಯು ಲವ್ ದ ರೋಡ್ ಟ್ರಿಪ್ಸ್. ವಾಯ್ನಾಡ್ ಟ್ರಿಪ್ ಅಂದರೆ ಪ್ರಕೃತಿ ತಾಯಿ ಕೈಯಾರೆ ಬಿಡಿಸಿದ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಒಳಗೆ ಎಂಟ್ರಿ ಕೊಟ್ಟ ಹಾಗೆ. ಈ ಥರ ಪ್ಲೇಸಸ್ಗೆ ಬಂದೇ ಸುಮಾರು ದಿನ ಆಗಿತ್ತು. ಲುಕ್ ಅಟ್ ದಟ್ ಗ್ರೀನರಿ ಗಾಯ್ಸ್. ಲೈಫಲ್ಲಿ ಯಾವುದೇ ಸ್ಟ್ರೆಸ್ ಇರಲಿ, ಏನೇ ಬೇಜಾರಾಗಿರಲಿ, ಈ ಥರ ಗ್ರೀನರಿ ಆಗಿದ್ದಂಥ ಏರಿಯಾಸ್ಗೆ ನೀವು ವಿಸಿಟ್ ಕೊಟ್ಟಾಗ ಯು ಫೀಲ್ ಲೈಕ್ ಯು ಆರ್ ಗುಡ್. ಮತ್ತು ಹೊಸ ಚೈತನ್ಯ ಬರುತ್ತೆ ಪ್ರತಿಯೊಬ್ಬರು ಮನಸ್ಸಲ್ಲೂ. ದ್ಯಾಟ್ಸ್ ಆಲ್ ವಾಯ್ನಾಡ್ ಫೀಲ್ಸ್ ಫಾರ್ ಎವ್ರಿಬಡಿ ಅಕಾರ್ಡಿಂಗ್ ಟು ಮೀ. ಸ್ಟ್ರೈಟಾಗಿ ನಾವು ಬಂದಿದ್ದೆ, ನಾವು ಬುಕ್ ಮಾಡಿದ ಲಕ್ಸುರಿ ಸ್ಟೇ ಆದಂಥ ಲೆವಿಸ್ಟಾ ರೆಸಾರ್ಟ್ಗೆ ಇದ್ದೀನಿ. ವಾಯ್ಸ್ ಯಾವುದು ರೆಕಾರ್ಡ್ ಆಗಿಲ್ಲ. ಓಕೆ, ಕಂಪ್ಲೀಟ್ ರೆಸಾರ್ಟ್ ಹೇಗಿತ್ತು ಅಂತ ಒಂದು ವಿಡಿಯೋ ಕ್ಲಿಪ್ ಮುಖಾಂತರ ನೋಡಿ. ರೆಸಾರ್ಟ್ ರೀಚ್ ಆದಾಗ ನನಗೆ ಸ್ಟ್ಯಾಂಡರ್ಡ್ ಹೈ ಎಂಡ್ ಫೀಲಿಂಗ್ ಬಂತು. ರೂಮ್ ಚೆಕ್ ಇನ್ ಮಾಡಿ ವಿಂಡೋ ಓಪನ್ ಮಾಡಿದರೆ ವಾವ್, ಆ ಒಂದು ಗ್ರೀನ್ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು. ಮಾರ್ನಿಂಗ್ ತುಂಬ ಬೇಗ ಎದ್ದಾಗ ಫುಲ್ ಥಿಕ್ ಫಾಗು, ರೂಮ್ ಗ್ಲಾಸ್ ಓಪನ್ ಮಾಡ್ತಿದ್ದಾಗೆ ಒಳಗೆ ಬರೋ ಥರ ಆ ಕೂಲ್ನೆಸ್ ಫೀಲ್ ಆಗ್ತು. ನಿಜವಾಗ್ಲೂ ಪರ್ಫೆಕ್ಟ್ ಮಾರ್ನಿಂಗ್ ವೈಬ್ ಅನಿಸ್ತು. ನನಗಂತೂ ಆ ಇನ್ಫಿನಿಟಿ ಪೂಲ್ ಹತ್ರ ಕೂತ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿಯೋದು ತುಂಬ ಇಷ್ಟ ಆಯಿತು. ವ್ಯೂ ಪಾಯಿಂಟ್ಸ್ನ ಎಂಜಾಯ್ ಮಾಡಿಕೊಂಡು ರೆಸಾರ್ಟ್ ಬಾಲ್ಕನಿಯಿಂದ ನೇಚರ್ ಬ್ಯೂಟಿ ಅಂತೂ ಫುಲ್ ಸೀನ್ಸ್ ಆಗಿ ಕಾಣಿಸ್ತಾ ಇತ್ತು. ಈವ್ನಿಂಗ್ ಕ್ಲೈಮೇಟ್ ಇನ್ನೂ ಚಿಲ್ ಆಗಿತ್ತು. ರೆಸಾರ್ಟ್ ಲೈಟಿಂಗ್ ಮತ್ತು ಸೈಲೆಂಟ್ ಅಟ್ಮಾಸ್ಫಿಯರ್ ಫುಲ್ ಎಸ್ಥೆಟಿಕ್ ಲುಕ್ ಕೊಡ್ತಿತ್ತು. ಫುಡ್ ಡೀಟೇಲ್ಸ್ ಹೇಳಬೇಕಂದ್ರೆ ಲೋಕಲ್ ಸ್ಟೈಲ್ ದೇಸಿ ಸೂಪರ್ ಫ್ರೆಶ್ ಆ್ಯಂಡ್ ಟೇಸ್ಟಿ ಆಗಿತ್ತು. ಟೋಟಲ್ ಆಗಿ ಹೇಳಬೇಕಂದ್ರೆ ಲೆವಿಸ್ಟಾ ರೆಸಾರ್ಟ್ ನನ್ನ ಕಂಪ್ಲೀಟ್ ಹಾಲಿಡೇಗೆ ಒಂದು ಪೈಸಾ ವಸೂಲ್ ಫೀಲಿಂಗ್ ಕೊಡ್ತಿತ್ತು. ನಮ್ಮ ಇಡೀ ವಾಯ್ನಾಡ್ ಟ್ರಿಪ್ಪಲ್ಲಿ ನಾವು ಸ್ಟೇ ಮಾಡಿದ ರೆಸಾರ್ಟ್ ಅಂತೂ ಅನ್ಫಾರ್ಗೆಟಬಲ್. ತುಂಬ ಚೆನ್ನಾಗಿತ್ತು. ಎನಿಬಡಿ ವಿಸಿಟಿಂಗ್ ವಾಯ್ನಾಡ್, ಐ ವುಡ್ ರಿಯಲಿ ಸಜೆಸ್ಟ್ ಲೆವಿಸ್ಟಾ ರೆಸಾರ್ಟ್ ಫಾರ್ ಯು ಪೀಪಲ್. ನಾವು ಫಸ್ಟು ಕರಾಪುಜಾ ಡ್ಯಾಮ್ ನೋಡೋಣ ಅಂತ ಅಲ್ಲಿ ಹೋದ್ವಿ. ಅರೌಂಡ್ 4 PM ಆಗಿತ್ತು ನಾವು ಹೋಗೋ ಅಷ್ಟರಲ್ಲೇ. ಇದು ಇಂಡಿಯಾದ ಒಂದು ಲಾರ್ಜೆಸ್ಟ್ ಅರ್ತ್ ಡ್ಯಾಮ್ಸ್ ಅಂತಾರೆ. ಫುಲ್ಲು ದೊಡ್ಡದಾದಂಥ ವಾಟರ್ ರಿಸರ್ವಿಯರ್ ಇದೆ ಮತ್ತು ಫುಲ್ಲು ಗ್ರೀನ್ ಹಿಲ್ಸು ಅದ್ರ ಸುತ್ತ. ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರಿಂದ ನೆಕ್ಸ್ಟ್ ಡೇನೇ ನಾವು ಲಕ್ಡಿ ವ್ಯೂ ಪಾಯಿಂಟ್ ಅನ್ನೋದು ಒಂದು ಸ್ಪಾಟ್ ಇದೆ, ಅಲ್ಲಿ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ರೋಡ್ ಮಧ್ಯೆನೇ ನಿಂತು ಮೇಲಿಂದ ಕೆಳಗೆ ನೋಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು ಆ ವ್ಯೂ. ಅಂದರೆ ಆ ವ್ಯೂ ನೋಡೋಕ್ಕೆ ಅಲ್ಲಿ ತುಂಬ ಜನ ಬರ್ತಾರೆ ಗುರು. ಮೈಂಡ್ ಬ್ಲೋಯಿಂಗ್. ನೆಕ್ಸ್ಟ್ ನಾವು ವಿಕ್ಟ್ರಿಲಿರೋ ಟ್ಯಾನ್ಝಾನಿಯಾ ಅಡ್ವೆಂಚರಸ್ ಪಾರ್ಕ್ಗೆ ಹೋಗಿದ್ವಿ. ಅಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ಜಿಪ್ ಲೈನು, ರೋಪ್ ಆ್ಯಕ್ಟಿವಿಟೀಸು, ವಾಟರ್ ಆ್ಯಕ್ಟಿವಿಟೀಸು ಎಲ್ಲ ಇತ್ತು. ಬಟ್ ವಿ ಕುಡಿಂಟ್ ಪ್ಲೇ ಎನಿಥಿಂಗ್ ದೇರ್ ಬಿಕಾಸ್ ಇಟ್ಸ್ ರೈನಿಂಗ್. ನೆಕ್ಸ್ಟ್ ವಿ ರಿಟರ್ನ್ ಬ್ಯಾಕ್ ಟು ದ ಲೆವಿಸ್ಟಾ ರೆಸಾರ್ಟ್. ನೈಟ್ ಲೈಟಿಂಗ್ ಮಾತ್ರ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆಲ್ರೆಡಿ ನಾವು ಟಯರ್ಡ್ ಆಗಿದ್ವಿ. ಡಿನ್ನರ್ ಮುಗಿಸಿ ಆ ಡೇನ ಕಂಪ್ಲೀಟ್ ಮಾಡಿದ್ವಿ.
Next day, with a good vibe, we started with the tea estate. ಆ ಗ್ರೀನ್ ಸರೌಂಡಿಂಗ್ಸಲ್ಲಿ ವಾಕಿಂಗ್ ಹೋಗೋಕ್ಕೆ ತುಂಬ ಆಸಮ್ ಆಗಿ ಫೀಲ್ ಆಗ್ತಾಯಿತ್ತು. ಫ್ರೆಶ್ ಟೀ ಲೀವ್ಸ್ ಮತ್ತು ಕ್ಲೈಮೇಟ್ ಅಂತೂ ಮನಸ್ಸಿಗೆ ಒಂಥರ ರಿಫ್ರೆಶ್ ಫೀಲಿಂಗ್ ಅನಿಸ್ತು. ಆಮೇಲೆ ನೆಕ್ಸ್ಟ್ ನಾವು ಗ್ಲಾಸ್ ಬ್ರಿಡ್ಜ್ಗೆ ಹೋಗೋಣ ಅಂತ ಹೊರಟಿದ್ವಿ. ಅಲ್ಲಿಗೆ ಹೋಗೋವಾಗ ಫುಲ್ ಮಸ್ತ್ ಆಫ್ ರೋಡಿಂಗ್ ಸಿಕ್ತು. ಆ ರೋಡ್ಸಲ್ಲಿ ಡ್ರೈವ್ ಮಾಡೋ ಥ್ರಿಲ್ಲೇ ಬೇರೆ ಗುರು. Why did it take our life to explain? ಬಟ್ ತುಂಬ ಬೇಜಾರಂದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಗ್ಲಾಸ್ ಬ್ರಿಡ್ಜ್ ಕ್ಲೋಸ್ ಆಗಿದೆ ಅಂತ. ಸೆಕ್ಯೂರಿಟಿ ರೀಸನ್ಗೋಸ್ಕರ ನೋ ಒನ್ ವಾಸ್ ಅಲೌಡ್ ದೇರ್. ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ಬಟ್ ಆನ್ ದ ಟಾಪ್ ಆಫ್ ದ ಹಿಲ್ಸ್ ವಿ ಸಾ ಬ್ಯೂಟಿಫುಲ್ ವಾಟರ್ಫಾಲ್ಸ್ ಕಮಿಂಗ್ ಆಲ್ ದ ವೇ ಫ್ರಮ್ ದ ಹಿಲ್ಸ್. ಆ ಎತ್ತರವಾದ ಬೆಟ್ಟದ ಮೇಲಿಂದ ನೀರು ಹರಿದು ಬರ್ತಿರೋ ಸೀನ್ ನೋಡೋಕ್ಕೆ ಎಷ್ಟು ಅದ್ಭುತವಾಗಿತ್ತು ಅಂದರೆ, ಬೆಟ್ಟದ ತುದಿಯಲ್ಲಿ ಆ ದಟ್ಟವಾದ ಮಂಜು ಮುಚ್ಚಿರೋದು ಮತ್ತು ಆ ಟಾಪ್ ವ್ಯೂ ಇದೆಲ್ಲ, ಓ ಮೈ ಗಾಡ್, ಇಟ್ ಲುಕ್ಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ನಿಜವಾಗ್ಲೂ ಮನಸ್ಸಲ್ಲಿ ಅನಿಸುತ್ತೆ ಹೌ ಆ ನೇಚರ್ ಕ್ಯಾನ್ ಬಿ ಲೈಕ್ ದಿಸ್. ಪ್ರಕೃತಿ ಇಷ್ಟೊಂದು ಸುಂದರವಾಗಿರಲ್ಲ ಹೇಗೆ ಸಾಧ್ಯ? ಜಸ್ಟ್ ಇಮ್ಯಾಜಿನ್, ಅದೇ ಟಾಪ್ ಆಫ್ ದ ಹಿಲ್ಸ್ ಇಂದ ಆ ಬ್ಯೂಟಿಫುಲ್ ವಾಟರ್ಫಾಲ್ ವಾಸ್ ಕಮಿಂಗ್ ಆಲ್ ದ ವೇ ಡೌನ್. ಆ ಸೀನ್ ನೋಡೋಕೆ ಎಷ್ಟು ಅದ್ಭುತವಾಗಿತ್ತು ಅಂದರೆ, ಬ್ರಿಡ್ಜ್ ಕ್ಲೋಸ್ ಆಗಿರೋ ಬೇಜಾರಂತೂ ಒಂದೇ ಒಂಚೂರು ನಮಗೆ ಕಾಣಿಸ್ಲಿಲ್ಲ. ಅದಾದಮೇಲೆ ವಿ ವೆಂಟ್ ಟು ಡೂ ಸಮ್ ಕ್ರೇಜಿ ಅಡ್ವೆಂಚರಸ್ ಆ್ಯಕ್ಟಿವಿಟಿ. ಆ ತಾಂಜೇನಿಯಾ ಪಾರ್ಕಲ್ಲಿ ಮಿಸ್ ಆಗಿತ್ತಲ್ಲ, ಆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ನಾವು ವಯನಾಡ್ನ ಹೈಯೆಸ್ಟ್ ಜೈಂಟ್ ಸ್ವಿಂಗ್ ಟ್ರೈ ಮಾಡಿದ್ವಿ. ಓ ಗಾಡ್, ಆ ಎತ್ತರದಿಂದ ಸ್ವಿಂಗ್ ಆಗುವಾಗ ಹಾರ್ಟ್ ಬಾಯಿಗೆ ಬಂದಾಗ ಆಗ್ಬಿಟ್ಟಿತ್ತು. ಫುಲ್ ಎಕ್ಸ್ಟ್ರೀಮ್ ಭಯನೂ ಇತ್ತು, ಅಟ್ ದ ಸೇಮ್ ಟೈಮ್ ಎಕ್ಸೈಟ್ಮೆಂಟು ಇತ್ತು. ಈ ಸ್ವಿಂಗ್ ಎಕ್ಸ್ಪೀರಿಯನ್ಸ್ ನಮ್ಗೆ ಹೇಗಾಗ್ಬೋದು ಅಂತ. ಬಟ್ ಒಂದು ಸತಿ ಸ್ವಿಂಗ್ ಮೇಲಿಂದ ಡ್ರಾಪ್ ಆದಮೇಲೆ ಭಯ ಏನಿರಲಿಲ್ಲ, ಆರಾಮ್ಸೆ ಸ್ವಿಂಗ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. Slithering my innocent oasis. You bring the pain, I deliver patience. I see the lion and try to tame. I know the werewolf behind the sheep. Familiar the scent of deceit behind your pretty teeth. Saying these space to breathe, but what does that really mean? I don't believe when you said to. ಜೊತೆಗೆ ಜಿಪ್ಲೈನ್ ಅಡ್ವೆಂಚರಸ್ ಆ್ಯಕ್ಟಿವಿಟಿನೂ ಟ್ರೈ ಮಾಡಿದ್ವಿ. It was an absolutely mind-blowing and adventurous experience. Finally, with lots of memories, we said goodbye to Wayanad trip ಮತ್ತು ಬ್ಯಾಂಗ್ಳೂರ್ಗೆ ರಿಟರ್ನ್ ಬಂದ್ವಿ. ಬರುವಾಗ ಮನಸ್ಸು ತುಂಬ ಹಗುರವಾಗಿತ್ತು ಮತ್ತು ಫುಲ್ ರಿಲ್ಯಾಕ್ಸ್ ಫೀಲ್ ಆಗ್ತಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.